ಸೇನೆಗೆ ಸೇರಬೇಕು ಅನ್ನೋದು ಅದೆಷ್ಟು ಯುವಕರ ಆಸೆ. ಗಡಿಯಲ್ಲಿ ನಿಂತು ಭಾರತ ಮಾತೆಯನ್ನ ಕಾಪಾಡೋರ್ನ ಅದೆಷ್ಟು ಗೌರವದಿಂದ ಪ್ರೀತಿಯಿಂದ ಕಾಣ್ತೀವಿ ನಾವು, ಮತ್ತು ಹಾಗೆ ಕಾಪಾಡಬೇಕು ಅನ್ನೋದು ಅದೆಷ್ಟು ಜನರ ಕನಸು. ಆದ್ರೆ ಇಲ್ಲೊಬ್ಬ ಸೇನೆಯಲ್ಲಿ ಇದ್ಕೊಂಡೇ ಭಾರತ ಮಾತೆಯ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಈತನ ಕುತಂತ್ರಿ ಕೆಲಸ ನೋಡಿದ್ರೆ ನಿಮ್ಮ ರಕ್ತ ಕೂಡ ಕುದಿಯತ್ತೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ನಿಸಿ ಸಾಕಿ ಸಲಹುತ್ತಿರೋ ನಮಕ್ ಹರಾಮಿ ದೇಶ. ಉಗ್ರರ ಹೆಣಗಳಿಗೆ ಹೆಗಲು ಕೊಟ್ಟ ಕುತಂತ್ರಿ ರಾಷ್ಟ್ರ. ಇಂಥ ತಿರುಬೋಕಿ ಪಾಕಿಸ್ತಾನದ ಮತ್ತೊಂದು ಖತರ್ನಾಕ್ ಮುಖ ಹೊರಬಿದ್ದಿದೆ. ಭಾರತದ ನೌಕಾಪಡೆ ಸಿಬ್ಬಂದಿಗೆ ಹನಿ ಟ್ರ್ಯಾಪ್ ಮಾಡಿರೋ ಸ್ಫೋಟಕ ವಿಷಯ ಬಯಲಾಗಿದೆ. ನೌಕಾಪಡೆ ಸಿಬ್ಬಂದಿಗೆ ಪಾಕ್ ಬೆಡಗಿ ಬಲೆ. ಪಾಕ್ಗೆ ಆಪರೇಷನ್ ಸಿಂಧೂರದ ಮಾಹಿತಿ ಸೋರಿಕೆ. ಇವನ ಹೆಸರು ವಿಶಾಲ್ ಯಾದವ್ ಅಂತ. ಭಾರತ ಮಾತೆಯ ಬೆನ್ನಿಗೆ ಚೂರಿ ಹಾಕಿದ ದೇಶದ್ರೋಹಿ. ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ನೀಡಿದ ಪಾಪಿ. ಇಂಥ ನಮಕ್ ಹರಾಮಿಯನ್ನ ರಾಜಸ್ಥಾನದ ಗುಪ್ತಚರ ವಿಭಾಗದ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ದೇಶದ್ರೋಹಿ ಅರೆಸ್ಟ್. ವಿಶಾಲ್ ಯಾದವ್ ಹರಿಯಾಣದ ರೇವಾರಿ ಜಿಲ್ಲೆಯ ಪುನ್ಸಿಕಾ ಗ್ರಾಮದ ನಿವಾಸಿ. ಇವನು ದೆಹಲಿಯಲ್ಲಿರೋ ನೌಕಾಪಡೆಯ ಪ್ರಧಾನ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ. ಆನ್ಲೈನ್ ಗೇಮಿಂಗ್ಗೆ ವಿಶಾಲ್ ಯಾದವ್ ದಾಸನಾಗಿ ಬಿಟ್ಟಿದ್ದ. ಇವನನ್ನ ಪಾಕಿಸ್ತಾನದ ಐಎಸ್ಐ ಹ್ಯಾಂಡ್ಲರ್ ಒಬ್ಬಳು ಪ್ರಿಯಾ ಶರ್ಮಾ ಅನ್ನೋ ಹೆಸರಲ್ಲಿ ಹನಿ ಟ್ರ್ಯಾಪ್ ಮಾಡಿದ್ದಾಳೆ. ದುಡ್ಡಿನಾಸೆಗೆ ವಿಶಾಲ್ ಯಾದವ್ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯ ಕೆಲ ರಹಸ್ಯ ಮಾಹಿತಿಗಳನ್ನ ಸೋರಿಕೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರದ ಮಾಹಿತಿಗಳನ್ನು ಲೀಕ್ ಮಾಡಿದ್ದಾನೆ. ಈ ದೇಶದ್ರೋಹಿ ಕೆಲಸಕ್ಕೆ ಇವನು ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣವನ್ನು ಪಡೆದಿದ್ದಾನೆ. 1923ರ ಅಧಿಕೃತ ರಹಸ್ಯ ಕಾಯ್ದೆಯಡಿ ವಿಶಾಲ್ ಯಾದವ್ನನ್ನ ರಾಜಸ್ಥಾನ ಪೊಲೀಸರು ಬಂಧಿಸಿದ್ದಾರೆ. ನೋಡಿದ್ರಲ್ವಾ ಎಂತೆಂತ ದೇಶದ್ರೋಹಿಗಳು ಇರ್ತಾರೆ ಅಂತ. ಭಾರತ ದೇಶದ ಅನ್ನ ತಿಂದು ಹೇಗೆ ಭಾರತ ಮಾತೆ ಬೆನ್ನಿಗೇನೆ ಚೂರಿ ಹಾಕ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಳಗಾವ್ ದಾಳಿ ಮಾಡಿದ ಭಯೋತ್ಪಾದಕರನ್ನ ಭಾರತ ಮಟ್ಟ ಹಾಕ್ತಾ ಇದೆ. ಹುಡುಕಿ ಅವರನ್ನ ಸೆಡೆಮುರಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ಇದೆಲ್ಲದರ ಮಧ್ಯೆ ಚೀನಾ, ಪಾಕಿಸ್ತಾನ ಇವೆರಡೂ ಮಾತ್ರ ಪಹಲ್ಗಾಂವ್ ದಾಳಿಯ ಬಗ್ಗೆ ಒಂಥರ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾವೆ. ಇಂಥ ಕುತಂತ್ರಿ ರಾಷ್ಟ್ರಗಳ ಕುತಂತ್ರಿ ಆಟವನ್ನ ಭಾರತ ಬುಡಮೇಲು ಮಾಡಿದೆ. ಚೀನಾ, ಪಾಕಿಸ್ತಾನ ಒಂದೇ ನಾಣ್ಯದ ಎರಡು ಮುಖ. ಪಾಕಿಸ್ತಾನ ಭಯೋತ್ಪಾದಕರನ್ನ ಸಾಕಿ ಸಲಹಿದ್ರೆ ಡ್ರ್ಯಾಗನ್ ದೇಶ ಭಾರತದ ಜೊತೆ ಕಿರಿಕ್ ಮಾಡ್ತಾನೆ ಇರುತ್ತೆ. ಈ ಎರಡೂ ದೇಶಗಳ ಮತ್ತೊಂದು ಕಳಮುಖ ವಠ ಬಯಲಾಗಿದೆ. ಚೀನಾ ಪಾಕಿಸ್ತಾನದ ಗೇಮ್ ಫೇಲ್. ಡ್ರ್ಯಾಗನ್ ನೆಲದಲ್ಲೇ ಪಾಕ್ಗೆ ಸಿಂಗ್ ವಾನ್. ಭಾರತದ ವಿರುದ್ಧದ ಪಾಕಿಸ್ತಾನ ಚೀನಾ ಗೇಮ್ ಪ್ಲಾನ್ನ ಭಾರತ ಅಟಲ್ ಫ್ಲಾಪ್ ಮಾಡಿದೆ. ಚೀನಾ ನೆಲದಲ್ಲೇ ನಿಂತು ಎರಡು ಕುತಂತ್ರಿ ದೇಶಗಳ ನಮಕ್ ಹರಾಮ್ ಆಟವನ್ನ ಬುಡಮೇಲು ಮಾಡಿದೆ. ಪಾಕ್ ಚೀನಾ ಗೇಮ್ ಫೇಲ್. ಚೀನಾದ ಕ್ವಿಂಗ್ಡಾವೋದಲ್ಲಿ ಎಸ್ಸಿಒ ಸಭೆ ನಡೆಯಿತು. ಅಂದ್ರೆ ಭಾರತ, ಚೀನಾ, ಪಾಕ್, ರಷ್ಯಾ ಸೇರಿ 10 ಸದಸ್ಯ ರಾಷ್ಟ್ರಗಳಿರೋ ಶಾಂಘೈ ಸಹಕಾರ ಸಂಘಟನೆಯ ಸಭೆ ನಡೆದಿದೆ. ಈ ಸಭೆಯಲ್ಲಿ ಭಾರತದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ. ರಕ್ಷಣೆ, ಶಾಂತಿ ಸ್ಥಾಪನೆ ಬಗ್ಗೆ ಚರ್ಚಿಸೋ ಸಭೆಯಲ್ಲಿ ಪಾಕಿಸ್ತಾನ ಹಾಗೂ ಚೀನಾ ಪಹಲ್ಗಾಮ್ ದಾಳಿಯ ವಿಷಯವನ್ನೇ ಹೊರಗಿಟ್ಟಿದೆ. ಬದಲಾಗಿ ಬಲೂಚಿಸ್ತಾನ ದಾಳಿಯನ್ನ ಉಲ್ಲೇಖಿಸಿದೆ. ಹೀಗಾಗಿ ಭಾರತದ ನಿಲುವನ್ನ ದುರ್ಬಲಗೊಳಿಸುವ ಎಸ್ಸಿಒ ದಾಖಲೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹಿ ಹಾಕದೆ ಬಂದಿದ್ದಾರೆ. ಭಯೋತ್ಪಾದನೆ ಇದ್ದಲ್ಲಿ ಶಾಂತಿ ಸಾಧ್ಯವಿಲ್ಲ. ಪಾಕ್ಗೆ ರಾಜನಾಥ್ ಸಿಂಗ್ ಖಡಕ್ ಎಚ್ಚರಿಕೆ.
ಚೀನಾ ಪ್ರಸ್ತಾಪಿಸದಿದ್ರೂ ಏನಂತೆ. ಖುದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಸ್ಸಿಒ ಸಭೆಯಲ್ಲಿ ಪಹಲ್ಗಾಮ್ ದಾಳಿಯನ್ನ ಚರ್ಚಿಸಿದ್ರು. ಭಯೋತ್ಪಾದನೆ ಇದ್ದಲ್ಲಿ ಶಾಂತಿ ಸಾಧ್ಯವಿಲ್ಲ ಅಂತ ಪಾಕ್ ವಿರುದ್ಧ ಗುಡುಗಿದ್ರು. We reiterate the need to hold the perpetrators, organizers, financiers and sponsors of reprehensible acts of terrorism, including cross-border terrorism, accountable and bring them to justice. ಭಾರತದ ನಿಲುವಂತೂ ಸ್ಪಷ್ಟ. ಭಯೋತ್ಪಾದನೆಗೆ ಉಳಿಗಾಲ ಇಲ್ಲ. ಉಗ್ರರನ್ನ ಭಾರತ ಮಟ್ಟ ಹಾಕಿಯೇ ಸಿದ್ಧ. ಸೇನೆಗೆ ಸೇರ್ಬೇಕು ಅನ್ನೋದು ಅದೆಷ್ಟು ಯುವಕರ ಆಸೆ. ಗಡಿಯಲ್ಲಿ ನಿಂತು ಭಾರತ ಮಾತೆಯನ್ನ ಕಾಪಾಡೋರ್ನ ಅದೆಷ್ಟು ಗೌರವದಿಂದ ಪ್ರೀತಿಯಿಂದ ಕಾಣ್ತೀವಿ ನಾವು, ಮತ್ತು ಹಾಗೆ ಕಾಪಾಡಬೇಕು ಅನ್ನೋದು ಅದೆಷ್ಟು ಜನರ ಕನಸು. ಆದ್ರೆ ಇಲ್ಲೊಬ್ಬ ಸೇನೆಯಲ್ಲಿ ಇದ್ಕೊಂಡೇ ಭಾರತ ಮಾತೆಯ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಈತನ ಕುತಂತ್ರಿ ಕೆಲಸ ನೋಡಿದ್ರೆ ನಿಮ್ಮ ರಕ್ತ ಕೂಡ ಕುದಿಯತ್ತೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ನಿಸಿ ಸಾಕಿ ಸಲಹುತ್ತಿರೋ ನಮಕ್ ಹರಾಮಿ ದೇಶ. ಉಗ್ರರ ಹೆಣಗಳಿಗೆ ಹೆಗಲು ಕೊಟ್ಟ ಕುತಂತ್ರಿ ರಾಷ್ಟ್ರ. ಇಂಥ ತಿರುಬೋಕಿ ಪಾಕಿಸ್ತಾನದ ಮತ್ತೊಂದು ಖತರ್ನಾಕ್ ಮುಖ ಹೊರಬಿದ್ದಿದೆ. ಭಾರತದ ನೌಕಾಪಡೆ ಸಿಬ್ಬಂದಿಗೆ ಹನಿ ಟ್ರ್ಯಾಪ್ ಮಾಡಿರೋ ಸ್ಫೋಟಕ ವಿಷಯ ಬಯಲಾಗಿದೆ. ನೌಕಾಪಡೆ ಸಿಬ್ಬಂದಿಗೆ ಪಾಕ್ ಬೆಡಗಿ ಬಲೆ. ಪಾಕ್ಗೆ ಆಪರೇಷನ್ ಸಿಂಧೂರದ ಮಾಹಿತಿ ಸೋರಿಕೆ. ಇವನ ಹೆಸರು ವಿಶಾಲ್ ಯಾದವ್ ಅಂತ. ಭಾರತ ಮಾತೆಯ ಬೆನ್ನಿಗೆ ಚೂರಿ ಹಾಕಿದ ದೇಶದ್ರೋಹಿ. ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ನೀಡಿದ ಪಾಪಿ. ಇಂಥ ನಮಕ್ ಹರಾಮಿಯನ್ನ ರಾಜಸ್ಥಾನದ ಗುಪ್ತಚರ ವಿಭಾಗದ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ದೇಶದ್ರೋಹಿ ಅರೆಸ್ಟ್. ವಿಶಾಲ್ ಯಾದವ್ ಹರಿಯಾಣದ ರೇವಾರಿ ಜಿಲ್ಲೆಯ ಪುನ್ಸಿಕಾ ಗ್ರಾಮದ ನಿವಾಸಿ. ಇವನು ದೆಹಲಿಯಲ್ಲಿರೋ ನೌಕಾಪಡೆಯ ಪ್ರಧಾನ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ. ಆನ್ಲೈನ್ ಗೇಮಿಂಗ್ಗೆ ವಿಶಾಲ್ ಯಾದವ್ ದಾಸನಾಗಿ ಬಿಟ್ಟಿದ್ದ. ಇವನನ್ನ ಪಾಕಿಸ್ತಾನದ ಐಎಸ್ಐ ಹ್ಯಾಂಡ್ಲರ್ ಒಬ್ಬಳು ಪ್ರಿಯಾ ಶರ್ಮಾ ಅನ್ನೋ ಹೆಸರಲ್ಲಿ ಹನಿ ಟ್ರ್ಯಾಪ್ ಮಾಡಿದ್ದಾಳೆ. ದುಡ್ಡಿನಾಸೆಗೆ ವಿಶಾಲ್ ಯಾದವ್ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯ ಕೆಲ ರಹಸ್ಯ ಮಾಹಿತಿಗಳನ್ನ ಸೋರಿಕೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರದ ಮಾಹಿತಿಗಳನ್ನು ಲೀಕ್ ಮಾಡಿದ್ದಾನೆ. ಈ ದೇಶದ್ರೋಹಿ ಕೆಲಸಕ್ಕೆ ಇವನು ಕ್ರಿಪ್ಟೋ ಕರೆನ್ಸಿ ಮೂಲಕ ಹಣವನ್ನು ಪಡೆದಿದ್ದಾನೆ. 1923ರ ಅಧಿಕೃತ ರಹಸ್ಯ ಕಾಯ್ದೆಯಡಿ ವಿಶಾಲ್ ಯಾದವ್ನನ್ನ ರಾಜಸ್ಥಾನ ಪೊಲೀಸರು ಬಂಧಿಸಿದ್ದಾರೆ. ನೋಡಿದ್ರಲ್ವಾ ಎಂತೆಂತ ದೇಶದ್ರೋಹಿಗಳು ಇರ್ತಾರೆ ಅಂತ. ಭಾರತ ದೇಶದ ಅನ್ನ ತಿಂದು ಹೇಗೆ ಭಾರತ ಮಾತೆ ಬೆನ್ನಿಗೆ